ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಅಕ್ಕ ಇಂಜೆಕ್ಷನ್ ತೊಗೊಂಡ ತಕ್ಷಣ ಕನ್ಸೀವ್ ಆಗ್ತೀವ. ನಂದು ಎಗ್ ಸೈಜ್ 18 mm ಇದೆ, 19 mm ಇದೆ, 20 mm ಇದೆ. ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇವಾಗ ಕನ್ಸೀವ್ ಆಗ್ತೀನಾ, ಪಕ್ಕ ಕನ್ಸೀವ್ ಆಗ್ತೀನಾ ಅಂತ ಯೂಶ್ವಲಾಗಿ ಸುಮಾರಷ್ಟು ಜನ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ತಾರೆ. ಆ ತರಹದ ಯಾವುದೇ ಇಂಜೆಕ್ಷನ್ ಇಲ್ಲ. ಒಂದು ಇಂಜೆಕ್ಷನ್ ಕೊಟ್ಟ ತಕ್ಷಣ ನೀವು ಕನ್ಸೀವ್ ಆಗ್ತೀರಾ ಅನ್ನುವಂತಹ ಯಾವುದೇ ಇಂಜೆಕ್ಷನ್ ಇಲ್ಲ. ಓಕೆ, ಡಾಕ್ಟರ್ಸ್ ಕೊಡೋ ಎಲ್ಲ ಇಂಜೆಕ್ಷನ್ಸು, ಮೆಡಿಸಿನ್ಸು ಏನು ಥ್ರೂಔಟ್ ದ ಪ್ರಾಸೆಸ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಒಳಗೆ ಏನೆಲ್ಲ ಮೆಡಿಸಿನ್ಸ್ನ ಕೊಡ್ತಾರೆ, ಇಂಜೆಕ್ಷನ್ಸ್ ಕೊಡ್ತಾರಲ್ಲ, ಈ ಎಲ್ಲ ಇಂಜೆಕ್ಷನ್ಸ್ ಆ್ಯಂಡ್ ಮೆಡಿಸಿನ್ಸು ನಿಮಗೆ ಥ್ರೂಔಟ್ ದ ಜರ್ನಿ ನಿಮಗೆ ಸಪೋರ್ಟ್ ಮಾಡುತ್ತೆಯೇ ಹೊರತು ಇಂಥ ಒಂದು ಇಂಜೆಕ್ಷನ್ ತೊಗೊಂಡ ತಕ್ಷಣ ನಾವು 100% ಕನ್ಸೀವ್ ಆಗ್ತೀವಿ ಅನ್ನೋವಂತಹ ಯಾವುದೇ ಇಂಜೆಕ್ಷನ್ ಇಲ್ಲ. ಓಕೆ, ಈ ಮೆಡಿಸಿನ್ ತಗೊಂಡ ತಕ್ಷಣ ಕೆಮ್ಮು ಕಮ್ಮಿ ಆಗುತ್ತೆ, ಈ ಮೆಡಿಸಿನ್ ತೊಗೊಂಡ ತಕ್ಷಣ ನೆಗಡಿ ಕಮ್ಮಿ ಆಗುತ್ತೆ, ಈ ಮೆಡಿಸಿನ್ ತೊಗೊಂಡ ತಕ್ಷಣ ಜ್ವರ ಕಮ್ಮಿ ಆಗುತ್ತೆ, ಆ ಥರ ಈ ಮೆಡಿಸಿನ್ ತೊಗೊಂಡ ತಕ್ಷಣ ಕನ್ಸೀವ್ ಆಗ್ತೀವಿ ಅನ್ನೋವಂತಹ ಯಾವುದೇ ಮೆಡಿಸಿನ್ ಇಲ್ಲ. ಓಕೆ, ಸೊ ಡಾಕ್ಟರ್ಸ್ ಕೊಡೋ ಮೆಡಿಸಿನ್ ಯೂಶ್ವಲಿ ಲೈಕ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು HCG ಶಾಟ್ ಆಗಿರ್ಬೋದು. ಈ HCG ಇಂಜೆಕ್ಷನ್ ಏನು ಅಂತಂತಂದರೆ ಓವ್ಯುಲೇಷನ್ ಆಗದೇ ಇರೋ ಓವ್ಯುಲೇಷನ್ ಆಗೋ ಹಾಗೆ ಮಾಡೋದಕ್ಕೋಸ್ಕರ ಕೊಡುವಂತಹ ಇಂಜೆಕ್ಷನ್ HCG ಇಂಜೆಕ್ಷನ್. ಓಕೆ, ಸೊ ಯಾವ ಕೆಲಸ ನ್ಯಾಚುರಲ್ ಆಗಿ ಆಗಬೇಕು ನಿಮ್ಮ ದೇಹದಲ್ಲಿ, ಓಕೆ, ಅದು ಆಗ್ತಾ ಇಲ್ಲ ಅಂದವಾಗ ನೀವು ಕನ್ಸೀವ್ ಆಗ್ತಾ ಇರೋದಿಲ್ಲ. ಯಾವಾಗ ಈ ಪರ್ಟಿಕ್ಯುಲರ್ ಥಿಂಗು ಡಾಕ್ಟರ್ ಗಮನಕ್ಕೆ ಬರುತ್ತೆ, ಆವಾಗ ಡಾಕ್ಟರ್ಸ್ ಏನು ಮಾಡ್ತಾರೆ, ಓಕೆ ನಿನಗೆ ಇದು ನ್ಯಾಚುರಲ್ ಆಗಿ ಆಗ್ತಾ ಇಲ್ಲ, ಸೊ ಇದು ಮೆಡಿಸಿನ್ ಕೊಟ್ಟವಾಗ ನ್ಯಾಚುರಲ್ ಆಗಿ ಆಗುತ್ತೆ, ಮೆಡಿಸಿನ್ ಕೊಟ್ಟಾದ್ಮೇಲೆ ಆಗುತ್ತೆ, ಸೊ ದಟ್ ನೀನು ಕನ್ಸೀವ್ ಆಗಬಹುದು ಅನ್ನೋ ಒಂದೇ ಕಾರಣಕ್ಕೆ ಡಾಕ್ಟರ್ಸು ನಿಮಗೆ HCG ಶಾಟ್ನ ಕೊಟ್ಟಿರ್ತಾರೆ. ಸೊ HCG ಇದು ಕೆಲಸ ಏನು, ಬರೀ ಓವ್ಯುಲೇಷನ್ ಆಗೋ ಹಾಗೆ ಮಾಡೋದು. ಓಕೆ, ಇದನ್ನು ಬಿಟ್ಟರೆ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ಸ್ ಕೊಡ್ತಾರೆ. ಈ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಏನು ಮಾಡುತ್ತೆ, ಮಗುನ ಸಪೋರ್ಟ್ ಮಾಡುತ್ತೆ, ಬೇಬಿನ ಸಪೋರ್ಟ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಬೇಸಿಕಲಿ ಪ್ರೊಟೆಕ್ಟ್ ಮಾಡುತ್ತೆ. ಓಕೆ, ಸೊ ಯಾವುದೇ ಇಂಜೆಕ್ಷನ್ ಆಗಿರ್ಬೋದು, ಟ್ಯಾಬ್ಲೆಟ್ಸ್ ಆಗಿರ್ಬೋದು, ಥ್ರೂಔಟ್ ಪ್ರೆಗ್ನೆನ್ಸಿ, ಬಿಫೋರ್ ಕನ್ಸೀವಿಂಗ್, ಆಫ್ಟರ್ ಕನ್ಸೀವಿಂಗ್ ಏನು ಕೊಡ್ತಾರಲ್ಲ, ಸೊ ಇವೆಲ್ಲವೂ ನಿಮ್ಮ ಪ್ರೆಗ್ನೆನ್ಸಿ ಜರ್ನಿನ ಆರಾಮಾಗಿ ಆಗೋದಕ್ಕೆ, ಆಯಿತಾ, ಸ್ಮೂತಾಗಿ ಹೋಗೋದಕ್ಕೆ, ಕನ್ಸೀವ್ ಆಗೋದಕ್ಕೆ ಅಂತ ಅಲ್ಲ, ಸ್ಮೂತಾಗಿ ಹೋಗೋದಕ್ಕೆ ಥ್ರೂಔಟ್ ಹೆಲ್ಪ್ ಮಾಡೋದಕ್ಕೋಸ್ಕರ ಮಾತ್ರ ಇರೋದು. ಓಕೆ, ದೆರ್ ಈಸ್ ನೋ ಸಚ್ ಮೆಡಿಸಿನ್ ಯಾವುದು ತೊಗೊಂಡ ತಕ್ಷಣ ನೀವು ಕನ್ಸೀವ್ ಆಗಿಬಿಡ್ತೀರಾ ಅನ್ನುವಂಥ ಯಾವುದೇ ಮೆಡಿಸಿನ್ ಅಥವಾ ಇಂಜೆಕ್ಷನ್ ಇಲ್ಲ ಅಲ್ಲಿ. ಓಕೆ, ಅಗೇನ್ ಕ್ವಶನ್ ಏನು, ನಾವು HCG ತೊಗೊಂಡ ತಕ್ಷಣ, HCG ಇಂಜೆಕ್ಷನ್ ತೊಗೊಂಡ ತಕ್ಷಣ ಅಥವಾ ಬೇರೆ ಇಂಜೆಕ್ಷನ್ ತೊಗೊಂಡ ತಕ್ಷಣ ಕನ್ಸೀವ್ ಆಗಿಬಿಡ್ತೀವ ಅಂತ ಕೇಳಿದರೆ, ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀರಿ. ಯಾವಾಗ ಬೇರೆ ಎಲ್ಲನೂ ಸರಿಯಾಗಿ ಇದ್ದವಾಗ, ಒಂದು ನ್ಯಾಚುರಲ್ಲಾಗಿ ಕನ್ಸೀವ್ ಆಗಬೇಕು ಅಂತಂತಂದರೆ ಸೋ ಮೆನಿ ಥಿಂಗ್ಸ್ ವಿಲ್ ಬಿ ದೇರ್, ಆಯಿತಾ. ಸೊ ಅದೆಲ್ಲದರಲ್ಲಿ ಡಾಕ್ಟರ್ ಗಮನಕ್ಕೆ ಯಾವುದೋ ಒಂದು ಪಾಯಿಂಟ್ ಬಂದಿರುತ್ತೆ. ಸೊ ಹಾಗಾಗಿ ಓವ್ಯುಲೇಷನ್ ಆಗ್ತಾ ಇಲ್ಲ, ದಟ್ ಈಸ್ ದ ಬೇಸಿಕ್ ಥಿಂಗ್, ಅದು ಬಂದಿರುತ್ತೆ ತಲೆಯಲ್ಲಿ. ಡಾಕ್ಟರ್ಗೆ ಎಲ್ಲ ನಿಮ್ಮ ಕೇಸ್ ಸ್ಟಡಿ ಮಾಡಿದವಾಗ ಬಂದಿರುತ್ತೆ, ಗೊತ್ತಾಗಿರುತ್ತೆ. ಸೊ ಅದನ್ನು ಸಾರ್ಟ್ ಔಟ್ ಮಾಡೋದಕ್ಕೆ ಡಾಕ್ಟರು HCG ಕೊಟ್ಟಿರ್ತಾರೆ, ಇಂಜೆಕ್ಷನ್ ಕೊಟ್ಟಿರ್ತಾರೆ. ಅದರಿಂದ ಏನಾಗುತ್ತೆ, ಬರೀ ಓವ್ಯುಲೇಷನ್ ಆಗುತ್ತೆ ಅಷ್ಟೇ. ಓಕೆ, ಎಗ್ ಆಚೆ ಬರುತ್ತೆ, ಎಗ್ ಅವೈಲೇಬಲ್ ಇರುತ್ತೆ ಅಷ್ಟೇ. ಓಕೆ, ಆದರೆ ಅದರಿಂದ ಕನ್ಸೀವ್ ಆಗ್ತೀರಾ ಅಂತಂತ ಕೇಳಿದ್ರೆ ಖಂಡಿತ ಇಲ್ಲ, ಬರೀ ಅದು ಓವ್ಯುಲೇಷನ್ ಆಗೋದಕ್ಕೆ ಮಾತ್ರ. ಕನ್ಸೀವ್ ಆಗ್ತೀರಾ ಅಂತ ಇನ್ನೊಂದು ಸತಿ ಕೇಳಿದ್ರೆ ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀರಾ ಯಾವಾಗ ಉಳಿದಿದ್ದ ಎಲ್ಲ ಆಸ್ಪೆಕ್ಟ್ಸ್ ಸರಿಯಾಗಿದ್ದವಾಗ, ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ, ನಿಮ್ಮ ಓವರಾಲ್ ಹೆಲ್ತ್, ಹಸ್ಬೆಂಡ್ ಓವರಾಲ್ ಹೆಲ್ತ್, ಯೂಟ್ರಸ್ ಸ್ಟ್ರಕ್ಚರ್, ಶೇಪ್, ಯೂಟ್ರಸ್ ಹೆಲ್ತ್ ಆಗಿರ್ಬೋದು, ಫಾಲೋಪಿಯನ್ ಟ್ಯೂಬ್ಸ್ ಆಗಿರ್ಬೋದು, ಓವರಿ ಆಗಿರ್ಬೋದು, ಎಗ್ ಹೆಲ್ತ್ ಆಗಿರಬಹುದು, ಕ್ರೋಮೋಸೋಮಲ್ಲಿ ಎಗ್ಸ್ ಆಗಿರ್ಬೋದು, ಆ್ಯಂಡ್ ಸ್ಪರ್ಮ್ ಕ್ರೋಮೋಸೋಮಲ್ಲಿ ನಾರ್ಮಲ್ ಇತ್ತು, ಹೆಲ್ದಿ ಆಗಿತ್ತು ಅಂತಂತಂದರೆ, ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಇತ್ತು ಅಂತಂತಂದರೆ, ಒಳಗಡೆ ಏನೂ ಪ್ರಾಬ್ಲಮ್ಸ್ ಇಲ್ಲ, ಯೂಟ್ರಸ್ ಪರ್ಫೆಕ್ಟ್ ಆಗಿದೆ, ಆ್ಯಂಡ್ ಅದ್ರ ಜೊತೆಗೆ ಹಾರ್ಮೋನ್ಸ್ ಎಲ್ಲ ಸಖತ್ತಾಗಿದೆ, ಸೂಪರಾಗಿ ಬ್ಯಾಲೆನ್ಸ್ ಆಗಿದೆ ಅಂತಂತಂದು ಎಲ್ಲ ಹಾರ್ಮೋನ್ಸು ತಮ್ಮ ಕೆಲಸನ ತಾವು ನೀಟಾಗಿ ಮಾಡ್ತಾ ಇದ್ದಾವೆ ಅಂತ ಅಂದವಾಗ ಮಾತ್ರ, ಬರೀ ಓವ್ಯುಲೇಷನ್ ರಿಲೇಟೆಡ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇದೆ ಆ್ಯಂಡ್ ನಿಮಗೆ HCG ಶಾಟ್ ಕೊಟ್ಟಿದ್ದಾರೆ ಅಂತಂತಂದರೆ ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀರಾ. ಓಕೆ, ಆದರೆ ಕನ್ಸೀವ್ ಆಗೋದಕ್ಕೋಸ್ಕರನೇ ಅಂತ ಒಂದು ಸ್ಪೆಸಿಫಿಕ್ ಇಂಜೆಕ್ಷನ್ ಅಂತ ಯಾವುದೂ ಇಲ್ಲ. ಯಾವುದೇ ಇಂಜೆಕ್ಷನ್, ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ ಖಂಡಿತವಾಗ್ಲೂ ಕನ್ಸೀವ್ ಆಗೇ ಆಗ್ತಾರೆ ಅಂತ ಇಲ್ಲ. ಮೋಸ್ಟ್ ಆಫ್ ದಿ ಇಂಜೆಕ್ಷನ್ಸು ಬರೀ ಓವ್ಯುಲೇಷನ್ ರಿಲೇಟೆಡ್ ಆಗಿರಬಹುದು, ಆ್ಯಂಡ್ ಡೆಫಿಷಿಯನ್ಸಿ ಲೈಕ್ ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ ಆಗಿರಬಹುದು,
ಎಗ್ ಗ್ರೋತ್ಗೆ ಇಂಜೆಕ್ಷನ್ಸ್ ಆಗಿರ್ಬೋದು, ಬರೀ ಇಷ್ಟೇ ಇರೋದು. ಓಕೆ, ಈ IVF ಅಂತ IVFಲ್ಲೇ ಎಲ್ಲನೂ ಕ್ಯಾಲ್ಕುಲೇಟ್ ಮಾಡಿ, ಮೇಷರ್ ಮಾಡಿ, ಡಿಫ್ರೆಂಟ್ ಕಾಂಬಿನೇಷನ್ಸ್ನ ಟ್ರೈ ಮಾಡಿ, ಡೋಸೇಜ್ನ ಟ್ರೈ ಮಾಡಿ ಎಲ್ಲನೂ ಮಾಡ್ತಾರೆ ನೀಟಾಗಿ. ನಿಮಗೆ ಯಾವುದು ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡು ನಿಮಗೆ ಮೆಡಿಸಿನ್ಸು ಇಂಜೆಕ್ಷನ್ಸ್ ಕೊಡ್ತಾ ಬರ್ತಾರೆ. ಆದರೆ ಎಟ್ ಲಾಸ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆ ಎಂಬ್ರಿಯೋ ಬಂದು ಎಂಡೋಮೆಟ್ರಿಯಮ್ಗೆ ಹೀಗೇನು ಅಂಟ್ಕೋಬೇಕಲ್ಲ, ಇದು ನ್ಯಾಚುರಲ್ ಆಗಿಯೇ ಆಗಬೇಕಾಗಿರೋದು. ಓಕೆ, ಅದನ್ನು ಮಾಡೋದಕ್ಕೆ ಯಾವುದೇ ಇಂಜೆಕ್ಷನ್ ಇಲ್ಲ ಅಲ್ಲಿ. ಓಕೆ, ನಿಮಗೆ ಎಂಬ್ರಿಯೋನ ಕರ್ಕೊಂಡು ಬಂದು ಹೀಗೆ ಬಿಡ್ತಾರಷ್ಟೇ. ಓಕೆ, ಆದರೆ ಇದು ಹೋಗಿ ಹೀಗೆ ಅಂಟ್ಕೊಳ್ಳೋದು ತಾನಾಗೆ ನ್ಯಾಚುರಲ್ ಆಗಿಯೇ ಅಂಟ್ಕೋಬೇಕು. ಓಕೆ, ಹೀಗೆ ಅಂಟಿಸೋದಕ್ಕೆ ಮಧ್ಯದಲ್ಲಿ ಗಮ್ ಹಾಕಿ ಹಿಂಗೆ ಅಂಟಿಸೋದಕ್ಕೆ ಯಾವುದೇ ಇಂಜೆಕ್ಷನ್ ಇಲ್ಲ ಅಲ್ಲಿ. ಓಕೆ, ಯಾರೋ ಒಬ್ಬರು ನನಗೆ ಹೇಳಿದರು, ನೀನು ಎಷ್ಟು ಬಯಾಲಜಿನ ಸ್ಟಡಿ ಮಾಡ್ತೀಯ, ಎಷ್ಟು ಡೀಪಾಗಿ ಬಯಾಲಜಿನ ಸ್ಟಡಿ ಮಾಡಿದೆಯಾ, ಅಷ್ಟು ನಿನಗೆ ದೇವ್ರ ಮೇಲೆ ನಂಬಿಕೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ನನಗೆ ಈ ಪ್ರಾಸೆಸ್ಸು ನೋಡಿದವಾಗ ನನಗೆ ಆ ಮಾತು ಸತ್ಯ ಅಂತ ಅನ್ನಿಸ್ತು. ಯಾಕೆ ಅಂತಂತಂದರೆ, ನೀವು ಎಲ್ಲನೂ ಮಾಡ್ತೀರ, ಏನೇನು ನಿಮ್ಮ ಕಡೆಯಿಂದನೂ ಎಲ್ಲ ಏನು ಪಾಸಿಬಲ್ ಇದೆ ಅದನ್ನೆಲ್ಲ ಮಾಡಿರ್ತೀರ, ಡಾಕ್ಟ್ರ್ ಕಡೆಯಿಂದ ಏನು ಪಾಸಿಬಲ್ ಇರುತ್ತೆ ಅದನ್ನೆಲ್ಲ ಮಾಡಿರ್ತಾರೆ, ಎಲ್ಲ ಪ್ರಯತ್ನ ಮಾಡಿರ್ತಾರೆ. ಆದ್ರೂ ಕೂಡ ಲಾಸ್ಟಿಗೆ ಆಗಬೇಕಾಗಿರೋದು ನ್ಯಾಚುರಲ್ ಆಗಿ ಎಂಬ್ರಿಯೋನ ರೆಡಿ ಮಾಡೋದನ್ನು ಸಹಿತ ಡಾಕ್ಟರ್ ಮಾಡ್ತಾರೆ. ಅದರ ಗ್ರೇಡಿಂಗ್ ಮಾಡ್ತಾರೆ, ಕ್ರೋಮೋಸೋಮಲ್ಲಿ ಹೇಗಿದೆ ಅನ್ನೋದು ನೋಡ್ತಾರೆ. ಎವ್ರಿಥಿಂಗ್ ದೇ ವಿಲ್ ಕ್ಯಾಲ್ಕುಲೇಟ್, ದೇ ವಿಲ್ ಸಿ ಎವ್ರಿಥಿಂಗ್. ಆದರೆ ಬಂದು ಹೀಗೆ ಅಂಟ್ಕೊಳ್ಳೋದು ನ್ಯಾಚುರಲ್ ಆಗಿಯೇ ಅಂಟ್ಕೋಬೇಕು, ಅದನ್ನು ಯಾರೂ ಏನೂ ಮಾಡೋದಕ್ಕಾಗೋದಿಲ್ಲ. ಓಕೆ, ಸೊ ಆ ಪ್ರಾಸೆಸ್ಸು ನ್ಯಾಚುರಲ್ ಆಗಿಯೇ ಆಗೋದು. ಸೊ ಥ್ರೂಔಟ್ ಪ್ರಾಸೆಸ್ ನಿಮಗೆ ಯಾವುದೇ ಮೆಡಿಸಿನ್ ಇಂಜೆಕ್ಷನ್ ಕೊಡ್ತಾರೆ ಅಂತಂತಂದರೆ ನೀವು ಕನ್ಸೀವ್ ಆಗೋದಕ್ಕೆ ಹೆಲ್ಪ್ ಆಗುವಂತಹ ಮೆಡಿಸಿನ್ ಕೊಡ್ತಾರೆ ಹೊರತು ಈ ಮೆಡಿಸಿನ್ ತೊಗೊಂಡ ತಕ್ಷಣ, ಈ ಇಂಜೆಕ್ಷನ್ ತೊಗೊಂಡ ತಕ್ಷಣ ನೀವು ಖಂಡಿತವಾಗ್ಲೂ ನೀವು ಕನ್ಸೀವ್ ಆಗ್ತೀರಾ ಅನ್ನುವಂತಹ ಯಾವುದೇ ಇಂಜೆಕ್ಷನ್ ಇಲ್ಲ. ಓಕೆ, ಸೊ HCG ಶಾರ್ಟ್ ನನಗೆ ಅರ್ಥ ಆಗುತ್ತೆ, ದಟ್ ಹೋಪ್ ಇರುತ್ತೆ. ಓಕೆ, ನನಗೆ ಈಗ ಇದು HCG ಇಂಜೆಕ್ಷನ್ ಕೊಟ್ಟಿದ್ದಾರೆ, ಓಕೆ ನಾನು ಕನ್ಸೀವ್ ಆಗಬಹುದು ಅನ್ನೋ ಹೋಪ್ ಇರುತ್ತೆ, ಅದಕ್ಕೋಸ್ಕರ ಕೇಳ್ತಾರೆ, ನನಗೆ ಗೊತ್ತು. ಬಟ್ ಹೋಪ್ಸ್ ಇಟ್ಕೊಳ್ಳಿ, ಆದರೆ ಹಾಗೇ ಬಿಡ್ತೀವಿ ಅಂತಂಥೇಳಿ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬೇರೆ ಎಲ್ಲ ಸರಿ ಇತ್ತು ಅಂತಂತಂದರೆ, ಬರೀ ಓವ್ಯುಲೇಷನ್ ರಿಲೇಟೆಡ್ ಮಾತ್ರ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಸ್ಲೈಟ್ ಓವ್ಯುಲೇಷನ್ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅಂತಂದರೆ ನಿಮಗೆ HCG ಕೊಟ್ಟ ತಕ್ಷಣವೇ ನಿಮಗೆ ಪಕ್ಕ ಕನ್ಸೀವ್ ಆಗ್ತೀರಾ. ಆ್ಯಂಡ್ ಯಾರಿಗೆಲ್ಲ ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋ ಕನ್ಫ್ಯೂಷನ್ ಯಾರಿಗಿರುತ್ತೆ, ಯಾರಿಗೆ ತಮ್ಮ ಫರ್ಟೈಲ್ ವಿಂಡೋ ಯಾವಾಗಿದೆ ಅನ್ನೋದು ಗೊತ್ತಿರೋದಿಲ್ಲ, ಯಾವಾಗ ಸೇರಬೇಕು ಅನ್ನೋದು ಕ್ಲಿಯರಾಗಿ ಹೇಳೋದು, ಯಾವಾಗ ಸೇರಬೇಕು ಅನ್ನೋದು ಗೊತ್ತಿರೋದಿಲ್ಲ, ಅಂಥವ್ರಿಗೆ ಈ HCG ಶಾರ್ಟ್ ಆದಮೇಲೆ ಸೇರಬೇಕು ಅನ್ನೋದನ್ನು ಡಾಕ್ಟರ್ಸು ಹೇಳಿ ಕಳಿಸ್ತಾರೆ, ಯಾವಾಗ ಏನು ಅನ್ನೋದನ್ನು. ಓಕೆ, ಸೊ ಅಂಥವ್ರಿಗೆ ಎಲ್ಲರಿಗೂ ಅದು ಗೊತ್ತಿಲ್ಲದೆ ಅವರು ಕನ್ಸೀವ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ದಟ್ ಫರ್ಟೈಲ್ ವಿಂಡೋ ಗೊತ್ತಿಲ್ಲ ಅನ್ನೋದಕ್ಕೋಸ್ಕರ ಅವ್ರು ಕನ್ಸೀವ್ ಆಗ್ತಾ ಇಲ್ಲ ಅನ್ನೋದೇ ರೀಸನ್ ಆಗಿತ್ತು ಅಂತಂತಂದರೆ HCG ಶಾರ್ಟ್ ಕೊಟ್ಟ ತಕ್ಷಣ ಕನ್ಸೀವ್ ಆಗ್ತಾರಾ ಅಂತಂತ ಕೇಳಿದ್ರೆ ಕನ್ಸೀವ್ ಆಗ್ತಾರೆ, ಯಾವಾಗ ಉಳಿದಿದ್ದೆಲ್ಲನೂ ಸರಿಯಾಗಿ ಇದ್ದಾವಾಗ. ಓಕೆ, ಅದರ್ ದನ್ ದಟ್ ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ, ಈ ಇಂಜೆಕ್ಷನ್ ತೊಗೊಂಡ ತಕ್ಷಣ ಕನ್ಸೀವ್ ಆಗುವಂತಹ ಯಾವುದೇ ಇಂಜೆಕ್ಷನ್ ಇಲ್ಲ. ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.